ಸೆಪ್ಟೆಂಬರ್ ಮಾಸದಲ್ಲಿ 8, 17, 26 ತುಂಬಾ ರಾಜಯೋಗವನ್ನ ಕೊಡ್ತಾ ಇದೆ. ತುಂಬಾ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಇದೆ. ಸಖತ್ ಲಕ್ಕಿ, ಎಂಜಾಯ್ ಮಾಡಿ ಅಂತ ಹೇಳ್ತಿದೆ. ಇಲ್ಲಿವರೆಗೂ ಕೂಡ 8ನೇ ತಿಂಗಳವರೆಗೂ ನಿಮಗೆ 8 ನಂಟು ಕಷ್ಟಗಳು ಸಾಕಷ್ಟಾಯ್ತು, ಬಹಳ ತೊಂದರೆ ಅನುಭವಿಸ್ತಾ ಇದ್ರಿ, ಬಹಳ ಪ್ರಾಬ್ಲಮ್ ಅಲ್ಲಿ ಇದ್ರಿ, ನೀವು ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿರಿ. ಆದ್ರೆ 8ನೇ ತಾರೀಕು, 17ನೇ ತಾರೀಕು, 26ಕ್ಕೆ ಎಲ್ಲ ಬಿಡುಗಡೆ ಆಗುತ್ತೆ. ನಿಮ್ ಕೋರ್ಟ್ ಕೇಸ್, ಇನ್ನೊಂದು ಪ್ರಾಬ್ಲಮ್, ಲಿಟಿಗೇಷನ್ ಪ್ರಾಬ್ಲಮ್, ಫೈನಾನ್ಸ್ ಪ್ರಾಬ್ಲಮ್, ಕೆಲಸ, ಜಾಬ್ ಸೂಪರ್ ಸಕ್ಸಸ್ ಅನ್ನ ಕೊಡ್ತಾ ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೈತೆ. 100% ಸಿಕ್ಕಾಪಟ್ಟೆ ಎನರ್ಜಿ. ಬಹಳ 8ನೇ ತಾರೀಕು ಒಂದಲ್ಲ ಒಂದು ಎಷ್ಟೋ ಟ್ರೈಲರ್ ಎಲ್ಲ ನೋಡಿ ನೀವು ಶಾಕಿಂಗ್ ಆಗಿದ್ರಿ, ಕೊನೆ ಪಾಸಿಟಿವ್ ಆಗುತ್ತೆ. ಅವ್ರಿಗೆ ಒಳ್ಳೇದಾಗ್ಲಿ. 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಯಾರೆಲ್ಲ ಹುಟ್ಟಿರೋ ಸೆಪ್ಟೆಂಬರ್ ಬಹುಶಃ ನೀವು ಬರ್ಕೋಬೇಕಾದ್ರೆ ನಂಬರ್ಸ್ ನಿಮ್ಮ ಹೆಸರು ಜೊತೆಗೆ ಬರ್ಕಡೆ. ಸಖತ್ ಪಾಸಿಟಿವ್, ಸಖತ್ ಎನರ್ಜಿ ಇರುತ್ತೆ. 3, 5, 6, 8, 9, 8ನೇ ಬರ್ಕಡೆ ಅಂತ ಹೇಳ್ತಿದ್ದೆ. 8ನೇ ನಂಬರ್ ಡೇಂಜರ್, ಮುಟ್ಬೇಡಿ ಅಂತಿದ್ದೆ. ಇವಾಗ ಬರ್ಕಳಿ ಅಂತ ಹೇಳ್ತಿದ್ದೆ. 8 ನಂಬರ್ಸ್ಗೆ ವಿಪರೀತ ರಾಜಯೋಗ. ನಿಮ್ಮ ಹೆಸರನ್ನ ಬರ್ಕೊಂಡು 3, 5, 6, 8, 9 ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ಕಳೆ. ಸಖತ್ ರಾಜಯೋಗ ಇದೆ. ಈ 8ನೇ ತಿಂಗಳಲ್ಲಿ 8, 17, 26 ಅತಿ ಹೆಚ್ಚು ಫಾರಿನ್ ಜಾಬ್ ಸಿಗುತ್ತೆ, ಫಾರಿನರ್ ಕೆಲಸ ಸಿಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಹಣವನ್ನ ಗಳಿಸ, ಶೇರ್ ಮಾರ್ಕೆಟ್ ಅತಿ ಹೆಚ್ಚು ದುಡ್ಡನ್ನ ಕಾಣ್ತಿದೆ. ಯಾವುದೇ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ರೆ 8, 17, 26 ಸಖತ್ ಮಂಗಳಾರತಿ ಕಾಸು ಬೀಳುತ್ತೆ. ಸೂಪರ್ ಹ್ಯಾಪಿಗಿರ್ತೀರ ಅಂತ ಹೇಳುತ್ತೆ. ಅದೇ ರೀತಿ ಹೋಮ ಹವನಗಳನ್ನ ಮಾಡ್ತಾ ಇರ್ತಾರೆ. ಈ ಡೇಟ್ ಹೊಡೆದ್ರೆ ಸಖತ್ ಹೋಮ ಫಿಕ್ಸ್ ಆಗುತ್ತೆ. ನಿಮ್ಮನೆ ದುಡ್ಡು ತುಂಬಾ ಚೆನ್ನಾಗುತ್ತೆ. ಸೂಪರ್. ಯಾರ ಕಾರ್ ಡ್ರೈವರ್, ಆಟೋ ಡ್ರೈವರ್ 8, 17, 26 ತಾರೀಕು ಹುಟ್ಟಿರ್ತಾರೆ, ನಿಮಗೆ ಬಿಸ್ನೆಸ್ ಹೆವಿ ಕ್ಲಿಕ್ ಆಗುತ್ತೆ. ಹೂ ಮಾರ್ಕೆಟ್ ನಲ್ಲಿ ಹೂ ಮಾರ್ಕೆಟ್ ಕೆಲಸ ಮಾಡೋ ಹೂ ಮಾರೋರು ಕೂಡ ತುಂಬಾ ಹ್ಯಾಪಿ ಆಗಿರ್ತೀರ. ಅದೇ ತರ ಯಾರೆಲ್ಲ ಗೌರ್ಮೆಂಟ್ ಕೆಲಸ ಇದ್ದೀರಾ, ಎಷ್ಟೆಲ್ಲ ತೊಂದರೆಗಳಾಗಿತ್ತು, ಸಸ್ಪೆಂಡ್ ಆಯ್ತು, ಅವ್ರಿಗೆಲ್ಲ ಕೆಲಸ ಕಾರ್ಯಗಳು ಸಕ್ಕತ್ತೆ. 8, 17, 26 ಅದು ಲಾಯರ್ ಆಗಿರ್ಲಿ, ಪೊಲೀಸ್ ಆಗಿರ್ಲಿ, ಯಾರೇ ಆಗಿರ್ಲಿ ಸಖತ್ ರಾಜವಾಗಿದೆ. ನೀವು ಬರೀ ಕೇಳಿ, ನಿಮ್ಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಯ್ತು, ಒಳ್ಳೇದೇ ಆಗುತ್ತೆ, ಒಳ್ಳೇದೇ ಯೋಚನೆ ಮಾಡಿ. ನಿಮಗೆ 9ನೇ ತಿಂಗಳಿಂದ ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ 8, 17, 26 ಏನೆಲ್ಲ 2026ರಲ್ಲಿ ಕಣ್ಣೀರ್ ಹಾಕಿದ್ರಿ, ಸೆಪ್ಟೆಂಬರ್ ಸೂಪರ್ ಸಕ್ಸಸ್ ನ ಕೊಡ್ತಾ ಹೋಗುತ್ತೆ. ತುಂಬಾ ಪಾಸಿಟಿವ್ ನೀವು ನೋಡ್ತಾ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಲಕ್ಕಿ ಬಣ್ಣ, ಲಕ್ಕಿ ಕಲರ್ಸ್ ಹೇಳ್ತೀನಿ ಬರ್ಕಡೆ. ಅದ್ರಲ್ಲಿ ಒಂದೇ ಒಂದು ಯೆಲ್ಲೋ ಕಲರ್ಸು, ಹಸಿರು ಕಲರ್ಸು, ಬ್ಲೂ, ಬ್ಲಾಕ್, ರೆಡ್ ನಿಮ್ಮ ಫೇವರೇಟ್ ಬಣ್ಣ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ಕೊಳ್ಳಿ. ನಿಮಗೆ ಡೇಂಜರ್ ನಂಬರ್ಸ್ ಅನ್ನ ಹೇಳ್ತೀನಿ. ಡೇಂಜರ್ ಡೇಟ್ 1, 8 ಬಹಳ ವೈಬ್ರೇಷನ್ ನಿಮ್ಮ ಲೈಫಲ್ಲಿ ಸಖತ್ ವೈಬ್ರೇಷನ್ ಕೊಡ್ತಾ ಹೋಗ್ತಾ ಇದ್ದೆ. 8ನೇ ತಾರೀಕಲ್ಲಿ 8, 17, 26ನೇ ತಾರೀಕು ಯಾವ ನಂಬರ್ಸ್ ಡೇಂಜರ್, ಯಾವ ನಂಬರ್ ಅನಾಹುತ ಅಂತ ಹೇಳ್ತೀನಿ. 1 ಮತ್ತು 7 ಅಂದ್ರೆ 1, 10, 19ನೇ ತಾರೀಕು ಅವತ್ತು ಕೇರ್ಫುಲ್ ಆಗಿರಿ ಅಂತ ಹೇಳುತ್ತೆ. ಬಹಳ ದೊಡ್ಡ ಕೇರ್ಫುಲ್ ಆಗಿರ್ತಾರೆ. ಅದೇ ತರ ನಿಮ್ಮ ಲೈಫಲ್ಲಿ ಸಾಕಷ್ಟು ಮಿರಾಕಲ್ 7, 16, 25 ಡೇಂಜರ್ ನಂಬರ್ಸು. ಅದೇ ತರ ಈ ಡೇಟ್ ನೋಡಿದ್ರೆ ಸ್ವಲ್ಪ ಅವತ್ತಿನ ದಿವಸ ಕೇರ್ಫುಲ್ ಆಗಿರಿ ಅಂತ ಹೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ಸ್, ವೆಹಿಕಲ್ ನಂಬರ್ ಪಕ್ಕ 1, 7 ಪಕ್ಕ ಬಂದು 7, 1 ಪಕ್ಕ ಬಂದ್ರೆ ವೆರಿ ಡೇಂಜರ್ ಅಂತ ಹೇಳುತ್ತೆ. ನೀವು ಬರ್ಕೋಬೇಕಾದ್ರೆ ನಂಬರ್ ಸಖತ್ ಪಾಸಿಟಿವ್ ನಂಬರ್ಸ್, ನಾನು ಹೇಳಿದ ನಂಬರ್ನ ಮೊಬೈಲ್ ನಂಬರ್ ವಾಲ್ಪೇಪರ್ ಇಡಿ. 3, 5, 6, 8 ಇಲ್ಲ 9ನ ಯೂಸ್ ಮಾಡಿ ವಾಲ್ಪೇಪರ್ಲಿ ವೆರಿ ಕ್ಲಿಕ್ ಕೊಡುತ್ತೆ. ಗಾಡಿ ನಂಬರ್ ಕೂಡ ಇದು ಯಾವ್ದಾದ್ರು ಒಂದು ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಪಾಸಿಟಿವ್ ಆಗುತ್ತೆ. ನಿಮ್ಮ ಲೈಫಲ್ಲಿ 8ನೇ ತಾರೀಕು ಸಾಧನೆ ಮಾಡಕ್ಕೆ ಹೊಟ್ಟಿರ್ತಾರ, ಏನೂ ಮಾಡೋಕ್ಕಾಗಲ್ಲ, ಒಂದು ದುಃಖ ಬಂದೇ ಬರುತ್ತೆ. 8, 17, 26 ಬಿಗ್ ಸಕ್ಸಸ್. ನೀವೊಬ್ಬರು ಯಾರ ಸಪೋರ್ಟ್ ಇಲ್ದಲೇನೆ, ಯಾರ ಹತ್ರ ಐಡಿಯಾನು ಇಲ್ದಲೇನೆ ನಿಮ್ಮ ಐಡಿಯಾನ ಪ್ರೂವ್ ಮಾಡಿ ನೀವು ಸಕ್ಸಸ್ ಆಗ್ತೀರಂದ್ರೆ ಒಂದು ನರೇಂದ್ರ ಮೋದಿ 17ನೇ ತಾರೀಕು ನಿಮ್ಮ ಐಡಿಯಾದಿಂದಲೇ ನೀವು ಸಕ್ಸಸ್ ಆಗ್ತೀರಾ. ಬಹಳ ಅರ್ಥ ಮಾಡ್ಕೊಳ್ಳಿ. 8ನೇ ತಾರೀಕು ಅವ್ರ ಐಡಿಯಾನೇ KGF ಆಗುತ್ತೆ, ಅವ್ರ ಐಡಿಯಾನೇ ಸಕ್ಸಸ್ ಆಗುತ್ತೆ. ನಾನು ಹೀಗೆ ಇರ್ತೀನಿ ಅಂತ ಹೇಳ್ತಾರೆ, ಹಾಗೆ ಇರ್ತಾರ. 8ನೇ ತಾರೀಕು ಒಬ್ಬರಿಗೇನೆ ಅವ್ರು ಯಾರ ಐಡಿಯಾನು ತಗೊಳಲ್ಲ. 8, 17, 26 ತಾರೀಕು ನಿಮ್ಮ ಗೆಸ್ ನಿಮ್ ಸಕ್ಸಸ್ ಆಗುತ್ತೆ. ನೀವು ಹೋಗ್ಬೇಕಾರದು ಈ ಸರಿ ಪರಿಹಾರ ಶನೇಶ್ವರನ್ ಟೆಂಪಲ್ ನ ನೀವು ಪ್ರೇಯರ್ ಮಾಡಿ, ಪಾಸಿಟಿವ್ ಆಗುತ್ತೆ. ಒಂದು ಸರಿ ಆಲಂಗುಡಿ ಗುರು ಟೆಂಪಲ್ ನ ದರ್ಶನ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಈ 8ನೇ ತಿಂಗಳಲ್ಲಿ ನೀವು ಅತಿ ಹೆಚ್ಚು ಹೊಸ ಚಪ್ಪಲಿನ ತಗೊಂಡು ಹಾಕಕ್ ಸ್ಟಾರ್ಟ್ ಮಾಡಿ. ಹಳೆ ಚಪ್ಪಲಿಗಳು ಹಾಕ್ತಿದ್ರೆ ಡಿಲೀಟ್ ಮಾಡಿ. ಯಾಕಂದ್ರೆ 8ನೇ ತಿಂಗಳವರೆಗೂ ನೀವು 8, 17, 26 ತುಂಬಾ ನೆಗೆಟಿವ್ ಅನ್ಭವಿಸಿರ. ಅದೆಷ್ಟೇ ಕಾಸ್ಟ್ಲಿ ಆಗಿರಲಿ ಆ ಚಪ್ಪಲಿನ ಈ ಒಂದು ಇನ್ನು 8, 9, 10, 11, 12ನೇ ತಿಂಗಳವರೆಗೂ ಯೂಸ್ ಮಾಡಬೇಡಿ. 3 ತಿಂಗಳು ಹಳೆ ಚಪ್ಪಲಿಗಳನ್ನ ನೀವು ಯೂಸ್ ಮಾಡೋದನ್ನ ಎತ್ತಿಡಿ. 3 ತಿಂಗಳಾದ್ಮೇಲೆ ಹೊಸ ಚಪ್ಪಲಿನ ಅದನ್ನೇ ಮತ್ತೆ ಯೂಸ್ ಮಾಡಿ. 3 ತಿಂಗಳು ನಿಮ್ಮ ಚಪ್ಪಲಿನ ಎಲ್ಲರೂ ನಿಮ್ಮ ಮನೇಲಿ ಇಟ್ಕೊಳ್ಳಿ. 3 months ಆದ ನಂತರ ನಿಮ್ಮ ಹಳೆ ಚಪ್ಪಲಿನ ಯೂಸ್ ಮಾಡಿ. ಪಾಸಿಟಿವ್ ಆಗುತ್ತೆ ನೋಡಿ. ಕರ್ಮವನ್ನ ನೀವು ಕಟ್ಕೊಂಡು ಹೊರಿಬೇಡಿದ್ದ ನೋಡಿ, ಅದರಿಂದ ಬಿಟ್ಬೇಡಿ. 8ನೇ ತಿಂಗಳು ಮುಗಿದೋಯ್ತು, 9ನೇ ತಿಂಗಳ ಹೊಸ ಬಟ್ಟೆ, ಹೊಸ ಚಪ್ಪಲಿ ಹಾಕಿಂದ ನಿಮ್ಮ ಲೈಫನ್ನ ಎಂಜಾಯ್ ಮಾಡಿ.
ತುಂಬಾ ಪಾಸಿಟಿವ್ ಆಗುತ್ತೆ. ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ವಿಳೆದೆಲೆ ಹಾರವನ್ನ 8, 17, 20 ವಿಳೆದೆಲೆ ಹಾರವನ್ನ ಮನೆ ಬಾಗಿಲಿಗೆ ತೋರಣವಾಗಿ ಕಟ್ಟಿ ಸಖತ್ ಪಾಸಿಟಿವ್ ಆಗ್ತಾರ. ಒಳ್ಳೇದಾಗಲಿ.